ನಂದಿ ಮಾನ್ಸೂನ್ ಹಿಲ್ ರನ್ ಪೂರ್ತಿ ಹೆಸರು. ಯಾಕೆಂದರೆ ಇದು ಆಗಸ್ಟಲ್ಲಿ ಇದೆ, ಫುಲ್ ಮಾನ್ಸೂನ್ ಇರುತ್ತೆ, ಮತ್ತು ನಂದಿ ಒಂದು ಹಿಲ್ ಇದೆ, ಸೊ ಒಂದು ಹಿಲ್ ಮೇಲೆ ಹೋಗ್ತಾರೆ. ಸೊ ಮಾನ್ಸೂನಲ್ಲಿ ಹಿಲ್ ಮೇಲೆ ಹೋಗೋದು ಇದು ಬೇರೆ ಥರದೊಂದು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಎಲ್ಲ ರನ್ನರ್ಸ್ಗಳು ಹೇಳ್ತಾರೆ. ಇದು ಸೆಕೆಂಡ್ ಎಡಿಷನ್. ಫಸ್ಟ್ ಎಡಿಷನ್ ಹೋದ ವರ್ಷ ಇದು. ಯಾವಾಗಲೂ ಸೆಕೆಂಡ್ ಸಂಡೇ ಆಫ್ ಆಗಸ್ಟಲ್ಲಿ ನಾವು ಮಾಡ್ತೀವಿ. ಸೊ ಅದರಿಂದ ಜನರದು ಫಿಟ್ ಆಗಬೇಕು ಅಂತ ಸಶಕ್ತ ಕರ್ನಾಟಕ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅದು ಸೇರಿದೆ. ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಫಿಟ್ ಇಂಡಿಯಾ ಅಂತ ಕ್ಯಾಂಪೇನ್ ಮಾಡಿದ್ದಾರೆ, ಅದರಲ್ಲಿ ಕೂಡ ಅದು ಸೇರುತ್ತೆ. ನೋಡಿದರೆ ಈ ಎಲ್ಲ ಸ್ಪೋರ್ಟ್ಸ್ ಈವೆಂಟ್ಸ್ಗಳು ತನ್ನಿಂದ ತಾನೇ ಟೂರಿಸಮ್ ಈವೆಂಟ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಒಂದು 10K ರನ್ ಆಯಿತು. ಆ 10K ರನ್ ಮಾಡಿದರೆ ಡೆಲ್ಲಿಯಿಂದ ಮತ್ತು ಮುಂಬೈಯಿಂದ ಮತ್ತು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ರನ್ನರ್ಸ್ ಬಂದಿದ್ದರು. ಸೊ ಅವರು ಬರ್ತಾರೆ, ಇಲ್ಲಿ ಒಂದು ರೂಮ್ ಮಾಡ್ತಾರೆ, ರೂಮ್ ಮಾಡಿದ್ಮೇಲೆ ಒಂದು ಟ್ಯಾಕ್ಸಿ ತೊಗೊಳ್ತಾರೆ, ಟ್ಯಾಕ್ಸಿ ತೊಗೊಂಡ್ಮೇಲೆ ಊಟ ಮಾಡ್ತಾರೆ. ಸೊ ದಿಸ್ ಆಲ್ ಹ್ಯಾವಿಂಗ್ ಎ ಇಫೆಕ್ಟ್ ಇನ್ ಆಲ್ ದ ಲೋಕಲ್ ಇಕನಾಮಿ. ಸೊ ತುಂಬ ಒಳ್ಳೆ ಇಫೆಕ್ಟ್ ಆಗುತ್ತೆ. ಇಟ್ ಈಸ್ ಎ ಟೂರಿಸಮ್ ಇವೆಂಟ್. ಎವ್ರಿ ಇವೆಂಟ್ ಆಫ್ ಸ್ಪೋರ್ಟ್ಸ್ ಈಸ್ ಆಲ್ವೇಸ್ ಎ ಟೂರಿಸಮ್ ಇವೆಂಟ್. ಫಾರ್ ಎಕ್ಸಾಂಪಲ್, ನಾವೀಗ ಬಾಗಲಕೋಟೆಯಲ್ಲಿ ಹೋಗಿ ಒಂದು ರಾಕಥಾನ್ ಮಾಡಿದ್ದೀವಿ. ಅದರಲ್ಲಿ ಎಷ್ಟು ದೂರದಿಂದ ಎಲ್ಲ ರಾಕ್ ಕ್ಲೈಂಬರ್ಸ್ ಬಂದಿದ್ದರು, ಅದು ಒಂದು ಟೂರಿಸಮ್ ಇವೆಂಟ್ ಇದೆ. ಈಗ ಇದೇ ರೀತಿಯಾಗಿ ನಾವು ಮಾನ್ಸೂನ್ ಮಾಡ್ತಾ ಇದ್ದೀವಿ, ಇದಕ್ಕೆ ಮುಂಬೈಯವರು ಬರ್ತಾರೆ, ಡೆಲ್ಲಿಯವರು ಬರ್ತಾರೆ. ಸೊ ಆ್ಯಸ್ ಆ್ಯಂಡ್ ವ್ಯಾನ್ ಇದು ಗ್ರೋ ಆಗುತ್ತೆ. ಸೊ ಎಲ್ಲ ದೂರ ಕಡೆಯಿಂದ, ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ಕಂಟ್ರಿಯಿಂದ ಜನರು ಬರ್ತಾರೆ. ಇದಕ್ಕೆ ಅಷ್ಟು ಕ್ಷಮತೆ ಇದೆ. ಸೊ ಅದರಿಂದ ಮಾನ್ಸೂನ್ ಈಸ್ ಅ ವೆರಿ ಗುಡ್ ಇವೆಂಟ್. ಇದಕ್ಕೆ ಟ್ರ್ಯಾಕ್ಷನ್ ಇದೆ, ಪ್ರತಿ ವರ್ಷ ಒಂದು ಮಾಡ್ತೀವಿ, ಮತ್ತು ಇದಕ್ಕೆ ಟೂರಿಸಮ್ಗೆ ಕೂಡ ತುಂಬ ಬೆಂಬಲ ಸಿಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಪ್ರತಿಯೊಂದು ವರ್ಷ ಮಾಡ್ತೀವಿ, ನಾವು ಬಜೆಟಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಾನು ಜಸ್ಟ್ ಹೇಳಿದ್ದೀನಿ, ಪ್ರತಿಯೊಂದು ಸ್ಪೋರ್ಟ್ ಇವೆಂಟ್ ಈಸ್ ಎ ಟೂರಿಸಮ್ ಇವೆಂಟ್ ಆಲ್ಸೋ. ಪ್ರತಿಯೊಂದು ಟೂರಿಸಮ್ ಇವೆಂಟ್ ಸ್ಪೋರ್ಟ್ಸ್ ಇವೆಂಟ್ ಇರಲ್ಲ, ಬಟ್ ಪ್ರತಿಯೊಂದು ಸ್ಪೋರ್ಟ್ ಇವೆಂಟ್ ಟೂರಿಸಮ್ ಇದ್ದೇ ಇರ್ತದೆ. ಏನಾದರೂ ನಾವು ನ್ಯಾಷನಲ್ ಲೆವೆಲ್ ಮೀಟ್ ಮಾಡಿದರೆ ಅಲ್ಲಿ ಸ್ಪೋರ್ಟ್ಸ್ ಆಡುವವರು ಬರ್ತಾರೆ, ಮತ್ತು ನೋಡುವವರು ಕೂಡ ಬರ್ತಾರೆ. ಕೆಲವು ಸಮಯದಲ್ಲಿ ಪೇರೆಂಟ್ಸ್ ಜೊತೆಗೆ ಬರ್ತಾರೆ. ಅದೇ ರೀತಿಯಾಗಿ ಸೊ ಅದರಿಂದ ಟೂರಿಸಮ್ ಡೆವಲಪ್ ಆಗೇ ಆಗುತ್ತೆ. ಸೊ ನಾವು ಸರ್ಕಾರದಿಂದ ಒಂದು ಸಶಕ್ತ ಕರ್ನಾಟಕ ಒಂದು ಸ್ಕೀಮ್ ಮಾಡಿದ್ದೀವಿ. ಅದರಲ್ಲಿ 4 ಜಿಲ್ಲೆಗಳಲ್ಲಿ ದೊಡ್ಡ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀವಿ. ಲೆಟ್ ಅಸ್ ಸೇ ಒಂದು ಇವೆಂಟ್ ಹಂಪಿಯಲ್ಲಿ ಇದೆ, ಒಂದು ಇವೆಂಟ್ ಚಿತ್ರದುರ್ಗ ಫೋರ್ಟಲ್ಲಿ ಇದೆ, ಒಂದು ಇವೆಂಟ್ ಗೋಕರ್ಣದಲ್ಲಿ ಇದೆ. ಸೊ ಅಂದರೆ ಕೋಸ್ಟಲ್ ಏರಿಯಾದಿ ಒಂದು ರನ್ ಇದೆ. ಹಂಪಿ ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್, ಅಲ್ಲಿ ಒಂದು ರನ್ ಇದೆ. ಆಮೇಲೆ ಚಿತ್ರದುರ್ಗ ಫೋರ್ಟಲ್ಲಿ ಒಂದು ರನ್ ಇದೆ, ಬೆಳಗಾವಲ್ಲಿ ರನ್ ಇದೆ. ಸೊ ಬೇರೆ ಬೇರೆ ಜಾಗ, ಅದು ಬೇರೆ ಬೇರೆ ಥರದ್ದು ಅಟ್ರಾಕ್ಷನ್ ಇರುತ್ತೆ. ಸೊ ಅಲ್ಲಿ ಟೂರಿಸ್ಟ್ಗಳು ಬರ್ತಾರೆ, ಅವರು ಕೂಡ ಭಾಗವಹಿಸ್ತಾರೆ. ಆಮೇಲೆ ಪ್ರತಿ ವರ್ಷ ಅವರಿಗೆ ನಾವು ಡಿಟೇಲ್ ಹೇಳಿದರೆ ವರ್ಷ ಬಂದೇ ಬರ್ತಾರೆ. ರನ್ನಿಂಗ್ ಹ್ಯಾಸ್ ಬಿಕಮ್ ಲೈಕ್ ಎ ವೆರಿ ಕ್ಯಾಚಿಂಗ್ ಇವೆಂಟ್ ಆಲ್ ಓವರ್, ನಾಟ್ ಓನ್ಲಿ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ವಾಂಟ್ಸ್ ಟು ರನ್. ಸೊ ಅದುದರಿಂದ ಎಲ್ಲ ಟೂರಿಸ್ಟ್ಗಳು ಬರ್ತಾರೆ ಆ್ಯಂಡ್ ರನ್ನರ್ಸ್ ಬರ್ತಾರೆ. ದೇ ಬಿಕಮ್ ಟೂರಿಸ್ಟ್. Runners is actually a tourist when he comes from outside the state, or even if he is coming from outside the district also, he is a tourist from that district. ಸೊ ಆ ಟೂರಿಸಮ್ ನೋಡಿದ್ದಾರೆ. ಸೊ ಬಿಕಾಸ್ ದೇ ಸ್ಪೆಂಡ್ ಮನಿ, ಅವರು ಇರ್ತಾರೆ, ಊಟ ಮಾಡ್ತಾರೆ, ಟ್ಯಾಕ್ಸಿ ತೊಗೊಳ್ತಾರೆ. ಆಗಲೇ ನಿಮಗೆ ಹೇಳಿದ್ದೀನಿ. ಸೊ ಈಚ್ ಇವೆಂಟ್ ಈಸ್ ಎ ಟೂರಿಸ್ಟ್ ಇವೆಂಟ್. ಸೊ ಸಶಕ್ತ ಕರ್ನಾಟಕ ಒಂದು ಸ್ಕೀಮ್ ಇದೆ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ರಾಕಥಾನ್ ಅಂತ ಮಾಡ್ತೀವಿ ಬಾಗಲಕೋಟೆಯಲ್ಲಿ. ಅದು ಕೂಡ ನ್ಯಾಷನಲ್ ಇವೆಂಟ್ ಮಾಡಿಬಿಡ್ತೀವಿ. ಈಗ ಲಾಸ್ಟ್ ಇಯರ್ ಬೇರೆ ಬೇರೆ BSF ಇಂದ ಮತ್ತು ಮೌಂಟೇನಿಂಗ್ ಅಸೋಸಿಯೇಷನಿಂದ ಅವರ ಸಹಯೋಗದಿಂದ ಮಾಡಿದ್ದೀವಿ, ಅವರು ಕೂಡ ಮಾಡ್ತೀವಿ. ಸೊ ಪ್ರತಿ ವರ್ಷ ಒಂದೊಂದು ಇವೆಂಟಿಗೆ ನಾವು ಅದು ನ್ಯಾಷನಲ್ ಇವೆಂಟ್ ಟೈಪ್ ಮಾಡ್ತಾಯಿದ್ದೀವಿ. ಅದು ಸರ್ಕಾರಿ ಬಜೆಟಲ್ಲಿ ಲೋಕಲ್ ಫಂಡಿಂಗ್ ಕೂಡ ಇರುತ್ತೆ, ಲೋಕಲ್ CSRಲ್ಲಿ ಕೂಡ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನಾವು ಬೇರೆ ಬೇರೆ NGOಗಳಿಗೆ ನಾವು ದುಡ್ಡು ಕೊಡ್ತೀವಿ, ಬೇರೆ ಬೇರೆ ಸಂಸ್ಥೆಗಳಿಗೆ ದುಡ್ಡು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕಂಬಳಾಗೆ ಹೋದ ವರ್ಷ ನಾವು 10 ಜನ, ಸುಮಾರು 15 ಕಂಬಳ ಅಸೋಸಿಯೇಷನ್ಗೆ 2 ಲಕ್ಷ ಕೊಟ್ಟಿದ್ದೀವಿ. ಸೊ ಕಂಬಳ ಅರೇಂಜ್ ಮಾಡಿದರೆ ಬೇರೆ ಬೇರೆ ಕಡೆಯಿಂದ, ದೂರ ಕಡೆಯಿಂದ ಜನರು ಬರ್ತಾರೆ. ಇವನ್ ನಾರ್ತ್ ಇಂಡಿಯಾದಿಂದ ಜನರು ಬರ್ತಾರೆ ಕಂಬಳ ನೋಡ್ಕೊಳ್ಳಿಕ್ಕೆ. ಇಷ್ಟು ಇಂಪಾರ್ಟೆಂಟ್ ಇವೆಂಟ್ ಇದೆ. ಸೊ ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಫಿಂಗ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಮೇ ಎಂಡಲ್ಲಿ ಒಂದು ಸರ್ಫಿಂಗ್ ಫೆಸ್ಟಿವಲ್ ಇದೆ. ಪ್ರತಿ ವರ್ಷ ಸರ್ಫಿಂಗ್ ಫೆಸ್ಟಿವಲ್ ಮಾಡ್ತಾರೆ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ, ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತೀವಿ ನಾವು. ಆಮೇಲೆ ರಾಕಥಾನ್ ಆಲ್ರೆಡಿ ಹೇಳಿದ್ವಿ. ವಾಲ್ ಕ್ಲೈಂಬಿಂಗ್ ಮಾಡ್ತೀವಿ. ನಮ್ಮಲ್ಲಿ 4-5 ಜಾಗ ವಾಲ್ ಕ್ಲೈಂಬಿಂಗ್ ಇದೆ, ಅದಕ್ಕೆ ಕೂಡ ಇವೆಂಟ್ ಮಾಡ್ತೀವಿ. ಸೊ ಸರ್ಕಾರ ಕಡೆಯಿಂದ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವೆಲ್ಲ ಇವೆಂಟ್ಸ್ ಮಾಡಲಿಕ್ಕೆ ತುಂಬ ಬೆಂಬಲ ಕೊಡ್ತಾ ಇದ್ವಿ. ಅದರಿಂದ ಟೂರಿಸಮ್ ತನ್ನಿಂದ ತಾನೇ ಇಂಪ್ರೂವ್ ಆಗುತ್ತೆ. ಎಲ್ಲ ಸ್ಪೋರ್ಟ್ಸ್ ಇವೆಂಟ್ ಮಾಡೋದು ಯೂಥೇ. ಸೊ ನಮ್ಮದು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಇದೆ. ಸೊ ಯೂತ್ ಎಂಪವರ್ಮೆಂಟ್ ಅಂದರೆ ಸ್ಪೋರ್ಟ್ಸ್ ಮಾಡಿದರೆ ದೇಹದಲ್ಲಿ ಬಲ ಸಿಗುತ್ತೆ, ಮತ್ತು ಮೆಂಟಲ್ ಎಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಬರೀ ಮನೆಯಲ್ಲಿ ಇದ್ದು ಅದು ಓದುವುದು ಬರೀ ಸ್ಟಡೀಸ್ ಡಸಂಟ್ ಮೇಕ್ ಅ ಪರ್ಸನ್ ಫಿಟ್, ಆ್ಯಂಡ್ ಮೋರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿಸ್ ಮೆಂಟಲ್ ಎಬಿಲಿಟಿ ಆಲ್ಸೋ ಗೋ ಡೌನ್. So physical activity is also equally important. So all study, no play will make a person
what you call lazy. ಸೊ ವಿ ಹ್ಯಾವ್ ಟು ಹ್ಯಾವ್ ಪ್ಲೇ ಆಲ್ಸೋ, ಪ್ರತಿಯೊಬ್ಬರು ಮಾಡಬೇಕು. ಅದೇ ದಿಕ್ಕಲ್ಲಿ ಸ್ಕೂಲಲ್ಲಿ ಕೂಡ ಕ್ಯೂರಿಕುಲಮಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ, ಸ್ಕೂಲಲ್ಲಿ ಪೀರಿಯಡ್ ಇರಬೇಕು. ಸೊ ಯೂತಿಗೆ ಸ್ಪೋರ್ಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವೆಲ್ಲರೂ ನೋಡಿದ್ದೀವಿ. ನಾವು ಈಗ ಮೊಬೈಲ್ ಬಂದುಬಿಟ್ಟಿದೆ ಪಾಪ, ಅದರಿಂದ ಸ್ವಲ್ಪ ತುಂಬ ಧಕ್ಕೆ ಆಗಿದೆ ಮಕ್ಕಳಿಗೆ ಮತ್ತು ಯೂತಿಗೆ ಕೂಡ. ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಅದು ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಸೊ ಯು ಆರ್ ಆಲ್ವೇಸ್ ಇನ್ ದ ಫೀಲ್ಡ್. ಅಲ್ಲ, ಏನಾದರೂ ಬಡಿ ಸ್ಟಿಕ್ ತೊಗೊಂಡು ನಾವು ಹಾಕಿ ಆಡ್ತಾಯಿದ್ದೀವಿ, ಫುಟ್ಬಾಲ್ ಆಡ್ತಾಯಿದ್ದೀವಿ, ಒಂದು ಬಾಲ್ ತೊಗೊಂಡು ಫುಟ್ಬಾಲ್ ಆಡಿದ್ದೀವಿ. ಸೊ ಅದೇ ರೀತಿ ಅದರಿಂದ ಸೊ ವಿ ಹ್ಯಾವ್ ಟು ಬ್ರಿಂಗ್ ಯೂತ್ ಟು ದ ಫೀಲ್ಡ್. ಆಲ್ರೆಡಿ ದೇ ಆರ್ ದೇರ್, ಬಟ್ ವಿ ಹ್ಯಾವ್ ಟು ಮೇಕ್ ಮೋರ್ ಎಫರ್ಟ್ಸ್. ಯೂತ್ ಎಂಪವರ್ಮೆಂಟ್ ತನ್ನಿಂದ ತಾನೇ ಆಗುತ್ತೆ ಸ್ಪೋರ್ಟ್ಸ್ ಇವೆಂಟ್ಸಿಂದ. ನಮ್ಮ ಆ್ಯಕ್ಷನ್ ಪ್ಲಾನ್ ಈಗ ಆಗ್ತಾಯಿದೆ. ಹೋದ ವರ್ಷ ಆ್ಯಕ್ಷನ್ ಪ್ಲಾನಲ್ಲಿ ತುಂಬ ನಾವು ಒಟ್ಟು ಬಜೆಟ್ ನಮ್ಮಲ್ಲಿ 260 ಕೋಟಿ ಬಜೆಟ್ ಇತ್ತು, ಅದರಲ್ಲಿ ಸೇರಿದೆ. ಆ ದುಡ್ಡಲ್ಲಿ ನಾವು ಸ್ಟೇಡಿಯಮ್ಗಳು ಮಾಡ್ತಾಯಿದ್ದೀವಿ, ಆಮೇಲೆ ಸ್ಟೇಡಿಯಂ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ, ಆಮೇಲೆ ಎಲ್ಲೆಲ್ಲಿ ಸ್ಟೇಡಿಯಮ್ಸಲ್ಲಿ ಕೊರತೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ನಾವು ಬೆಂಬಲ ಕೊಡ್ತಾಯಿದ್ದೀವಿ. ಟ್ರ್ಯಾಕ್ ಮಾಡ್ತಾಯಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ದೀವಿ, ಇಂಡೋರ್ ಸ್ಟೇಡಿಯಂ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಎಲ್ಲ ಯೂತ್ ಎಂಪವರ್ಮೆಂಟೇ ಆಗುತ್ತೆ. ಸೊ ವಿ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ನಾವು ಮಾಡ್ತಾಯಿದ್ವಿ ಇದಕ್ಕೆ. ಸರ್ಫಿಂಗ್ ಈಸ್ ಬೇಸಿಕಲಿ 2 types. When we say surfing, one is in the still waters, which is with the help of the wind, and one is when we are doing surfing with the waves, which are mostly found nammalli on the jagadalli ide, which is Sasitlu beach. Sasitlu beach partly comes under Udupi, partly comes under Karwar, South Kannada district. So alli ಒಂದು ಮಾಡ್ತಾ ಇದ್ದೀವಿ. ಐ ರಿಮೆಂಬರ್ ನಾನು ಟೂರಿಸಮಲ್ಲಿ ಇದ್ದಾಗ ಆವಾಗ ಅವರು ಫಸ್ಟ್ ಸೆಷನ್ ಮಾಡಿದರು, ಫಸ್ಟ್ ಇವೆಂಟ್ ಮಾಡಿದರು ಸಸಿತ್ಲು ಬೀಚಲ್ಲಿ. ಸೊ ಈಗ ಪ್ರತಿ ವರ್ಷ ಟೂರಿಸಂ ಡಿಪಾರ್ಟ್ಮೆಂಟಿಂದ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಒಳ್ಳೆ ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಮೆಡಲ್ ಕೂಡ ಬಂದಿದೆ, ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ಮೆಡಲ್ ಬಂದಿದೆ. ಮತ್ತು ಇಟ್ ಹಸ್ ಬಿಕಮ್ ನಾವು ಏಷ್ಯನ್ ಗೇಮ್ಸ್ ಸ್ಪೋರ್ಟ್ ಆಲ್ಸೋ. ಸೊ ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಈ ವರ್ಷ ಕೂಡ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೀವಿ ನಾವು. ಸೊ ಸರ್ಫಿಂಗ್ ಇವೆಂಟ್ ವಿಲ್ ಬಿ ಎ ವೆರಿ ಗುಡ್ ಇವೆಂಟ್. ಐ ಥಿಂಕ್ ಮೇಯಲ್ಲಿ ಅವರು ಮಾಡ್ತಾ ಇದ್ದಾರೆ ಈ ವರ್ಷ. ಸೊ ಇಟ್ಸ್ ಎ ವೆರಿ ಬಿಗ್ ಇವೆಂಟ್, ವೆರಿ ಗುಡ್ ಇವೆಂಟ್. ಐ ಥಿಂಕ್ ಲೀವ್ ಯುವರ್ ಮೊಬೈಲ್, ಗೆಟ್ ಔಟ್ ಟು ದ ಫೀಲ್ಡ್, ಸ್ವೆಟ್, and then the word is before you, you can win the word. Thank you.